ಅಭಿಮನ್ಯು ಸೌಖ್ಯಪ್ರದಾಯಿನಿ ದೀರ್ಘಾಯುಷ ಮತ್ತು ಮೇಳಕ್ಕೆ ಪುತ್ರ ಅಮ್ಮಯ್ಯ. ಇಷ್ಟೊಂದು ಕೋಪಾತುರದಿಂದ ನೀನು ಹೋಗುವ ವಿಚಾರವು ನಿನಗೆ ತಿಳಿಯಿತು ಮಗನೇ. ರಣರಂಗಕ್ಕೆ ಹೋಗುವನ ಮಾತೆ ಕುಮಾರ ಜನನಿ ಎಂಥ ಮಾತನ್ನು ಹೇಳ್ತಿರುವೆ ನೀನು. ಎಂತ ಮಾತನ್ನು ಹೇಳುವನ ಮಾತೆ ರಣರಂಗಕ್ಕೆ ಹೋಗುವೆನು ಎಂದು ಹೇಳುತ್ತಿರುವೆಯಲ್ಲ. ಹೌದು ಮಾತೆ. ರಣರಂಗವೆಂದರೆ ಏನು ಸಾಮಾನ್ಯ ಎಂದು ಸಾಮಾನ್ಯದವನೇನು ಕುಮಾರ ಜನನಿ ಮಗನೇ ಜನನಿ ಚಿಕ್ಕವನಾದ ನಿನಗೆ ಏತಕ್ಕೆ ರಣಗೋಷ್ಠಿಯ ಹಂತ. ನಾನು ನಿಮ್ಮ ಕ್ಷತ್ರಿಯರಾದವರ ಬಾಣಪತ್ತಲಿಕಗಳಿಂದ ಮೆರೆಯದಿದ್ದರೆ ಏಕೆ ಮಾತೆ. ಅಹೋ ಪುತ್ರ ಜನನಿ ಹಾಗಾದರೆ ಹೇಳುವೆನು ಕೇಳಿ ಮಗನೇ. ಚೆನ್ನಾಗಿರುವ ಮಾತೆ. ಎಷ್ಟು ಮಾತ್ರ ಕೇಳುವುದಿಲ್ಲ ಮಾತೆ. ಕುಮಾರ ಅಮ್ಮಯ್ಯ ಹಸುಮಗನಾದ ನಿನಗೇತಕ್ಕೆ ಯುದ್ಧದ ಹಾತುರ. ಅಗೋ ಪುತ್ರನಾದ ಅಭಿಮನ್ಯು ಅಮ್ಮಯ್ಯ ರಣಮಂಡಲವೆಂದರೆ ಏನು ಸಾಮಾನ್ಯ ಎಂದು ತಿಳಿದಿರುವ ಸಾಮಾನ್ಯದವನೆಂದು ತಿಳಿದಿರುವ್ಯಾ ಪುತ್ರ. ಜನನಿ ಎತ್ತ ಮಾತೆಯಾದ ಎನ್ನ ಮಾತನ್ನು ಕೇಳು. ರಣಗೋಷ್ಠಿಯ ಆಸೆಯನ್ನು ಬಿಟ್ಟು ಬಿಡು ಮಗನೇ. ಅತಿ ಭ್ರಾಂತಿತನೇ ಜನನಿಯಾದದ್ದು ಅಹೋ ಪುತ್ರ ಮತ್ತೊಂಬತ್ತನ್ನು ದುರ್ಯೋಧನನ ಬಲ ನೃತ್ಯವನ್ನು ಮಾಡಿ ಬರುವುದು. ಮಂಡಲಗಳ ಭುಜಬಲ ತಂಡರಿಂದ ಅಂಡಲಿಂದ ಬರುವ ಕುರು ಮಂಡಲೇಶನ ದಂಡನೊಳಗೆ ಕದನ ಮನಕ್ಕೆ ಸುಂದಾದನಿಂದ ಬತ್ತು ಕುಮಾರ ಕುಮಾರ ಸಂಘಟನೆಯನ್ನ ಬಾವು ದಂಡಗಳಿಂದ ತಿಂಡಿಗಡಿಯ ಖಂಡನದೊಳಗಿರುವ ಪ್ರತಿ ಮಗರ ಮುಂಡಗಳನ್ನು ಈ ಕದಗದಿಂದ ಖಂಡಿಸಿ ಗಂಡುಗರಿಯನ್ನು ಬೆಳೆದು ಬರುವೆ. ಅಂಬಯ್ಯ ರಣಮಂಡಲದೊಳಗೆ ಅವರ ಮಂಡಗಳ ತಿಂಡಿಗಡಿಯ ಎನ್ನ ಪಾದಾತ್ಮಗಳಿಂದ ತಾಂಡ ಮಾಡಿ ಭೂಮಂಡಲದೊಳ ವಿಜಯ ಅಂಜನೆಯನ್ನು ಕೂಡಿಕೊಂಡು ಬರುವನು ಮಾತೆ. ನೇಮವನ್ನು ಕೂಡ ಆಗ್ತದೆ ಜನನೇ. ನೇಮವನ್ನು ಕೊಡುವ ಎಂದು ಕೇಳಿದ್ಯಾ? ಹೌದು ಜನನೇ. ಅಂಬಯ್ಯ ನೀನಿನ್ನು ಚಿಕ್ಕವನು ಚೆಕ್ಕ ಬಿಂಬವನ್ನು ಕೈಯಿಂದ ಸಾಧ್ಯವಿಲ್ಲ. ಅದು ಯಾತಕ್ಕೆ ಸಾಧ್ಯವಿಲ್ಲ ಮಾತೆ ಕುಮಾರ ಜನನೇ. ಬಲಾಢ್ಯರಾದ ನಿಮ್ಮ ಜನಕರಿರುವಾಗ ನಿನಗೆ ಆತುರ. ನಮ್ಮ ಜನಕರಾದ ಭಕ್ತರು ಇಂದಿನ ದಿನ ಸಮಸಪ್ತಕರೊಡನೆ ಯುದ್ಧಕ್ಕೆ ಹೋಗಿರುವರು. ಆದ ಕಾರಣ ಚಕ್ರೆಯು ಅವನ್ನು ಭೇದಿಸಿ ಬರುವುದಕ್ಕೆ ಹೋಗೋಣ ಮಾತೆ. ಪುತ್ರ ಜನನೇ ಸುಡುಕು ಮಹಾ ಕೆಡುಕು. ಆತುರವ ನಿರ್ಧಾರವನ್ನು ತೆಗೆದುಕೊಂಡರೆ ನಿನ್ನ ಜೀವನ ಮಗನೇ. ಏನು ಮಾತನಾಡಿದಿ ಜನನೇ. ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದ ಮೇಲೆ ಯುದ್ಧ ಮಾಡಬೇಕು ಮಾತೆ. ಜನನೇ ಮರಳು ನಿನಗೆ
ಕಟ್ಟಿಕೊಳ್ಳುವುದು ಒಂದೇ. ಹಾ. ಕುಮಾರ, ಜನರೇ ನಿನ್ನ ಹೆತ್ತ ಮಾತೆಯಾದ ನಾನು ಹೇಳ್ತಿರುವೆನು, ರಣಮಂಡಲ ಆಸೆಯನ್ನು ಬಿಟ್ಟುಕೋ. ಎಷ್ಟು ಮಾತ್ರಕ್ಕೆ ಬಿಡುವುದಲ್ಲ ಮಾತೆ. ಮರಳು ತನದಿ ನೀನು ದುರಕ್ಕೆ ಹೋಗುವುದು ನಿನಗೆ ತಕ್ಕ ನಡದಿಯಲ್ಲ ಪುತ್ರ, ಕೋಮಲ ಗಾತ್ರ. ಜನರೇ ಶೀಘ್ರವಾಗಿ ನನಗೆ ಆಜ್ಞೆಯ ಮಾಡು. ಸುಜ್ಞಾನ ಶಿರೋಮಣಿಗಳಾದ ಅಗ್ನಿ ಸಂಪುಟೆ ವಿಘ್ನ ಬರದಂತೆ ಆಜ್ಞೆಯ ಮಾಡು ಅಮ್ಮಯ್ಯ. ಈ ವಿಕ್ರಮನಾದ ನಿನ್ನ ನಂದನನು ಸಾಮಾನ್ಯದವರೆಂದು ತಿಳಿದುಕೊಂಡಿರುವ ಜನನೇ ಚಕ್ರಬಿಂಬವನ್ನು ಭೇದಿಸುವುದು ಚಿಕ್ಕವನಿಂದ ಆಗದೆಂದರೆ ದೂರ ಎಡೆಗುತ್ತಾನೆ. ಪಾಲನೆಯನ್ನು ಮಾಡಬಹುದರೆ ಮುಕ್ಕನನ್ನು ವರಿಸಿದ ಭಕ್ತನಿಗೆ ತಕ್ಕ ಮಗನೆಲ್ಲ ಒಂದು ಹಾಗೆಯ ನಂಬಿಕರ ಮಾಡಬಾರ್ದೆ. ತತ್ಕಾಲಗಳ ನಿಯಮವನ್ನು ಕೊಡಿ ಜಾಗ್ರತೆ ಜನನೇ. ನಿನ್ನ ಆಶೀರ್ವಾದ ಹೊಂದಿದ್ದರೆ ಏನಾಗೈತಿಲ್ಲ ಮಾತೆ. ಅದು ಯಾಕೆ ಮಾತೆ ಜನನೇ ಅಮ್ಮಯ್ಯ. ಜನನೇ ಪಡೆದ ಜನನೇ ಯುದ್ಧ ಮಾಡಬೇಕೆಂಬ ಅಪೇಕ್ಷೆ ಬಂದಿರುವುದು ಮಾತೆ. ಶ್ರೀಗಿರಿ ಮಲ್ಲಿಕಾರ್ಜುನ ದಯ ನನ್ನ ಮೇಲೆ ಇರುವುದು ಮಾತೆ ಜನನೇ. ಅಭಿಮಾನ್ಯು ಜನನೇ ಇಂಥ ಮಂದ ಬುದ್ಧಿಯು ನಿನಗೆ ತಕ್ಕೆ ಪುತ್ರ. ಕುಮಾರ ಅಮ್ಮಯ್ಯ ಇಷ್ಟೊಂದು ಕೋಪಾತುರದಿಂದ ನೀನು ಹೋಗುವುದನ್ನು ಕಂಡರೆ ಆ ಸಿಂಧು ಪುರೇಶನು ಎಂದಿಗೂ ಮೆಚ್ಚಲಾರನ ಅಭಿಮಾನ್ಯು. ಮತ್ತು ಮೆಚ್ಚುವಂತ ಕಾರ್ಯವನ್ನು ಮಾಡಿಕೊಳ್ಳುವ ಮಾತೆ. ಆ ಸಿಂಧು ಪುರೇಶನು ಎಂದಿಗೂ ಮೆಚ್ಚಲಾರನ ಅಭಿಮಾನ್ಯು. ರಣಮಂಡಲೆಂದರೆ ಏನು ಸಾಮಾನ್ಯ. ಪಂಚ ಪಾಂಡವರ ಇಂದಿನ ಸಂಗ್ರಾಮಕ್ಕೆ ಹೋಗಬೇಕು ನಿನ್ನ ಮತದಾನೆ ಅಮ್ಮಯ್ಯ. ಇಂದ್ರ ಸಂಜಾತನ ತಂದೆ ಮಾತ್ರ ಇಲ್ಲದೆತ್ತದೆ. ಅರವಿಂದ ಆ ಭವನಗರದಲ್ಲಿ ಅತುಲಿತ ಪಾತ್ರನಾದ ಪಿತನಿರುತ್ತದೆ. ಸತ್ಯುತನ ಆಯ್ಸಿಗೆ ತಿಳಿಸುತ್ತದೆ. ಹೆಚ್ಚಿಗೆ ವೃತ್ತಿಗಳು ತಿಳಿಸುವ ಜೀವ ತತ್ತಿಗಳಿಗೆಲ್ಲ ಬರತ ಬರಹತ್ತ ಪ್ರತಿಯುಂಟೆ ಜನನೇ. ಹಾಗಾದ್ರೆ ಎಷ್ಟು ಮಾತ್ರಕ್ಕೆ ಎನ್ನ ಮಾತನ್ನ ಕೇಳುವುದಿಲ್ಲವೇ ಪುತ್ರ? ಎಷ್ಟು ಮಾತ್ರ ಕೇಳುವನಲ್ಲ ಮಾತೆ. ನನ್ನ ಮಂಡಲಕ್ಕೆ ಹೋಗುವ ವಿಚಾರವನ್ನು ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿರುವುದಿಲ್ಲವೇ? ಎಷ್ಟು ಮಾತ್ರ ಕೆಡುವುದಿಲ್ಲ ಮಾತೆ. ಇದೇ ನಿನ್ನ ಕೊನೆಯ ಮಾತೆ. ಅಪ್ಪ ಸಾರಥಿ ಮಾತೆ ನೋಡಿದೆಯಾ ನನ್ನ ಮಗನಾದ ಅಭಿಮನ್ಯುಗೆ? ಹೌದು ಮಾತೆ. ಎಷ್ಟು ವಿಧವಾಗಿ ನಾನು ಹೇಳಿದರೂ ನನ್ನ ಮಾತನ್ನು ಕೇಳಿ ಕಾಲದ ತಂದೆ ತಾಯಿ ಮಾತು ಯಾರು ಕೇಳ್ತಾರಮ್ಮ? ಆದ ಕಾರಣ ಹಾ. ಅವನ ಹೆತ್ತ ಮಾತೆಯಾದ ಸುಭದ್ರೆಯನ್ನು ಬರಮಾಡ ಸಾರಥಿ ಕೋಮಲಿಜ ತಮ್ಮ ಇಷ್ಟದಂತಾಗಲಿ ಮಾತೆ.